ಕಟಕ ರಾಶಿಯರಿಗಂತೂ ಈ ವಾರದಲ್ಲಿ ನಿಮಗೆ ತೊಂದರೆಗಳ ಮೇಲೆ ತೊಂದರೆಗಳು ಬರುತ್ತೆ, ಸಿಕ್ಕಾಪಟ್ಟೆ ತೊಂದರೆ ಬರುತ್ತೆ. ಕಟಕ ರಾಶಿಗೆ ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಗುರು ಕೂಡ ಮರೆಯಾಗಿದ್ದಾನೆ, ನಿಮ್ಮ ರಾಶಿಗೆ ಗುರು ಮರೆಯಾಗಿದ್ದಾನೆ, ಅದು ತುಂಬ ಅಪಾಯ ಅಂತ ಹೇಳುತ್ತೆ. ಹಾಗಾಗಿ ನೀವು ಯೆಲ್ಲೋ ಕಲರ್ ಬಟ್ಟೆಯನ್ನು ಈ ವಾರ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಒಂದಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸ್ತೀರ. ಗುರು ಏ ಸ್ಥಾನದಲ್ಲಿದ್ದಾಗ ಯೆಲ್ಲೋ ಕಲರ್ನ ಮಾಡಬೇಡಿ. ನಿಮ್ಮ ಮನೇಲಿ ಕಳ್ತನ ಆಗೋದು, ಒಡವೆ ಕಳ್ತನ ಆಗೋದು, ಕೆಲಸದವ್ರು ಕಳ್ತನ ಆಗೋದು, ಕೆಲಸದವ್ರು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಗುರುಗಳು ಕೆಟ್ಟದಾಗ ಮಾತಾಡೋದು, ನೀವು ಸಾಕ್ತವ್ರು ಕೆಟ್ಟದಾಗ ಮಾತಾಡೋದತ್ತೆ. ನಿಮಗೆ ಕಟಕ ರಾಶಿಗೆ ಕುಟುಂಬ ಸ್ಥಾನದಲ್ಲಿ ಕೇತು ಗ್ರಹ ಇದ್ದಾನೆ. ತುಂಬ ಗಣಪತಿನ ಆರಾಧನೆ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕೇತು ಗ್ರಹ ಅಂದರೆ ಏಸು ಟೆಂಪಲ್ ಚರ್ಚಿಗೆಲ್ಲ ಹೋಗಿ ತುಂಬ ಒಳ್ಳೆಯದಾಗುತ್ತೆ. ಬುಧ ತುಂಬ ಚೆನ್ನಾಗಿದ್ದಾನೆ. ಅತಿ ಹೆಚ್ಚು ಹೆಸರು ಕಾಳನ್ನ ನೀವು ಅತಿ ಹೆಚ್ಚು ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಕಟಕ ರಾಶಿಗೆ ಸೂರ್ಯ ಗ್ರಹವೇ ಬುಧ ಗ್ರಹ, ಸೂರ್ಯ ಶುಕ್ರ ಕುಜಗ್ರಹ ಬಹಳ ಕೆಟ್ಟಿದ್ದಾರೆ. ಹಿಂಗೆಲ್ಲ ಇದ್ದಾಗ ನಿಮಗೆ ಜಗಳ ಮೇಲೆ ಜಗಳಗಳು ಬರ್ತವೆ. ಯಾಕಂದರೆ ಸೂರ್ಯ ನಿಮಗೆ ಕುಟುಂಬ ಸ್ಥಾನ, ಲಾಭ ಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿ. ನಿಮಗೆ ಶತ್ರು ಮನೆಯಲ್ಲಿ ಅಂದರೆ ಆ ಒಂದು ಸ್ಥಾನದಲ್ಲಿ ಇರೋದು ಒಳ್ಳೆಯದಲ್ಲ, ಅದು ತುಂಬ ಕೆಟ್ಟದ್ದು. ನಿಮಗೆ ಶುಕ್ರ ಸುಖ ಸ್ಥಾನಾಧಿಪತಿ ಕೊಡುವಂಥ ಗ್ರಹ, ಅವನು ಕೂಡ ಶತ್ರು ಮನೆಯಲ್ಲಿದ್ದಾನೆ, ಅದು ನಿಮಗೆ ತುಂಬ ತೊಂದರೆಯನ್ನು ಕೊಡ್ತಾ ಹೋಗ್ತಾನೆ. ಕುಜ ನಿಮ್ಮ ಲೈಫಲ್ಲಿ ಕೆಲಸವನ್ನು ಕಳ್ಕೋಬೇಕಾಗತ್ತೆ. ಕಟಕ ರಾಶಿಯವ್ರು ಕೆಲಸ ಕಳ್ಕೊತೀರ, ನೆಮ್ಮದಿ ಕಳ್ಕೊತೀರ, ಮನೇಲಿ ಆರೋಗ್ಯ ಸಮಸ್ಯೆ, ಮನೇಲಿ ಕೆಟ್ಟ ಹೆಸರು, ಮನೆಯವ್ರ ಮೇಲೆ ಕೆಟ್ಟ ಹೆಸರು, ನಿಮ್ಮ ಮೇಲೆ ಕೆಟ್ಟ ಹೆಸರು, ಇದೆಲ್ಲವೂ ಕೂಡ ಕಟಕ ರಾಶಿ ಮೇಲೆ ಬರ್ತದೆ. ಕಟಕ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ, ಒಂದಲ್ಲ ಒಂದು ತೊಂದರೆ ಕೊಡ್ತವೆ. ಕಟಕ ರಾಶಿಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು, ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ. ಕಟಕ ರಾಶಿಯವ್ರಿಗೆ ಸಿಕ್ಕಾಬಟ್ಟೆ ನೆಗೆಟಿವ್ ಓಡ್ತಾ ಇದೆ. ಕಟಕ ರಾಶಿಯವ್ರಿಗೆ ಈ ವಾರ ಏನು ಮನೆಯಲ್ಲಿ ತುಂಬ ಪ್ರೇಯರ್ ಮಾಡಿ, ನಿಮ್ಮ ಲೈಫಲ್ಲಿ ಇವತ್ತು ತುಂಬ ಪ್ರೇಯರ್ ಮಾಡಿ, ಆವಾಗ ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಕಟಕ ರಾಶಿಗೆ ಸಿಕ್ಕಾಬಟ್ಟೆ ಕಂಟಕ ಇದ್ದಾವೆ, ತುಂಬ ನೋವು, ತುಂಬ ದುಃಖ, ಇವೆಲ್ಲವೂ ಕೂಡ ಕಟಕ ರಾಶಿಗಿದೆ. ತುಂಬ ಸಾಕಷ್ಟು ಪ್ರಾಬ್ಲಮಲ್ಲಿ ಇರ್ತೀರ, ಒಂದಲ್ಲ ಒಂದು ಸಮಸ್ಯೆಯನ್ನು ಬರ್ತವೆ, ಒಂದಲ್ಲ ಪ್ರಾಬ್ಲಮಲ್ಲಿ ಇರ್ತಾರೆ. ಇಂಥ ಪ್ರಾಬ್ಲಮ್ಮಿಂದ ನೀವು ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ಈ ಒಂದು ರಾಶಿಗೆ ಸಂಕಟಗಳು, ದುಃಖಗಳು ಇವೆಲ್ಲವೂ ಕೂಡ ಇದ್ದಾವೆ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ಅಂದರೆ ನನಗೆ ಕಣ್ಣೀರು ಬರ್ತೈತೆ ಕಟಕ ರಾಶಿ ಬಗ್ಗೆ ಹೇಳೋಕ್ಕೆ. ಅಷ್ಟು ನೋವನ್ನು ಅನುಭವಿಸ್ತೀರಾ, ಅಷ್ಟು ದುಃಖವನ್ನು ಅನುಭವಿಸ್ತೀರಾ, ತುಂಬ ಪ್ರಾಬ್ಲಮ್ಮಲ್ಲಿದ್ದೀರಾ. ಈ ಪ್ರಾಬ್ಲಮ್ ಒಂದೇ ಒಂದು ನೀವು ಪ್ರೇಯರ್ ಮಾಡಬೇಕಾದ್ರು, ನೀವು ನನಗೆ ಕಟಕ ರಾಶಿಗೆ ಸಿಕ್ಕಾಬಟ್ಟೆ ಅಂದರೆ ನವಗ್ರಹ ಟೆಂಪಲಲ್ಲಿ ನವಗ್ರಹಗಳನ್ನ ಅತಿ ಹೆಚ್ಚು ಎಷ್ಟು ಸುತ್ತಿರೋ ಅಷ್ಟು ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ನವಗ್ರಹನ ಬುಡದಲ್ಲೇ ನೀವು ಪ್ರೇಯರ್ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಈ ವಾರ ನನ್ನ ಕೈಲಿ ಹೇಳೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅಷ್ಟು ಕಷ್ಟಗಳು ನೀವು ಅನುಭವಿಸ್ತೀರಾ. ನೀವೇನು ಮಾಡಿದಿರೋ ತಪ್ಪಿಗೆ ನಿಮ್ಮಲ್ಲಿ ಹೇಳ್ತಾರೆ, ಆಫೀಸಲ್ಲಿ ತೊಂದರೆ ಕೊಡ್ತಾರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ತೊಂದರೆ, ಮಾಡ್ತಾಯಿದ್ರು ತೊಂದರೆ ಆಗುತ್ತೆ. ಈ ತೊಂದರೆಗೆ ಯಾರ ಹತ್ರ ದೇವ್ರಿಗೆ ಕೈ ಮುಗಿದ್ರು ಕೂಡ ಶ್ರಮಿಸ್ತಾ ಇಲ್ಲ, ದೇವರೇ ಕೂಡ ನಮ್ಗೆ ಕಷ್ಟ ಕೊಡ್ತಾವನ್ನಂಥ ಕಟಕ ರಾಶಿಯರು ಒಂದಲ್ಲ ಒಂದು ಸಮಸ್ಯೆಗೆ ಸಿಗಾಕ್ತಾ ಇದ್ದಾರೆ. ಕಟಕ ರಾಶಿಯರಿಗೆ ಒಂದಲ್ಲ ಒಂದು ಸಮಸ್ಯೆಯನ್ನು ಬರ್ತಾ ಇದ್ದಾವೆ. ಕಟಕ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇದ್ದಾವೆ. ಯಾಕಂದರೆ ಅಷ್ಟು ನೋವು ದುಃಖಗಳನ್ನು ಕೊಡೋದ್ರಿಂದ ಕಟಕ ರಾಶಿಯವರಿಗೆ ಪ್ರೇಯರ್ ಮಾಡಿ, ಒಳ್ಳೆಯದಾಗಲಿ. ಈ ವಾರ ಮೇಷ ವೃಷಭ ಭಾಳ ಪವರ್ಫುಲ್ಲಾಗಿ, ಮೇಷ ವೃಷಭ ಮಿಥುನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು, ಕಟಕ ಸಿಂಹ ಭಾಳ ವೈಬ್ರೇಷನ್. ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದು ನೋಡೋಣ. ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ. ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ. ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ, ಕೇತು ಏನು ಲಾಭ ಕೊಡ್ತಾನೆ, ಬುಧ ಗ್ರಹ ಏನು ಲಾಭ ಕೊಡ್ತಾನೆ, ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ, ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ, ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ. ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ. ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಈ ಬಲವಾದ ಗ್ರಹಗಳನ್ನ, ಬಲವಾದ ದೇವ್ರನ್ನ ಆರಾಧಿಸಿ 9 ನಾವುಗಳನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ. 100% ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ, ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನು ನಿವೃತ್ತಿ ಮಾಡ್ಕೋಬೋದು. ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಬ್ಯೂಟಿಫುಲ್ ಆದ ಡೇ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳಾಗುತ್ತವೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟ ಐಶ್ವರ್ಯವನ್ನು ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ. ಅದ್ಭುತವಾದ ದಿನ. ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನು ಹೇಳಿ, ಅಂಥ ಒಂದು ಒಳ್ಳೆಯ ಯೋಗ, ಅಂಥ ಒಂದು ಸಕ್ಸಸ್ಸು, ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ. ಈ ಒಂದು ಲೈಫನ್ನು ನೀವು ಯಾವಾಗಲೂ ಕೂಡ
ಈ ವಾರದಲ್ಲಿ ನೀವೆಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ. ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ. ಅದರಲ್ಲೂ ಕೂಡ ಮೊಸರನ್ನವನ್ನು ದಾನ ಮಾಡಿರಿ ವಾರ 12 ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ. ಮೊಸರನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ, ಅದು ಬುದ್ಧಿವಂತರಾಗ್ತಾರೆ. ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು, ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು, ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಗ್ರೀನನ್ನ ಅತಿ ಹೆಚ್ಚು ಯೂಸ್ ಮಾಡಿ. ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಬಂದಿದೆ, ನ್ಯೂ ಇಯರ್ ಬಂದಿದೆ, ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ. ಸ್ವರ್ಗದ ವಾರ ಈ ವಾರ. ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ. ಗಂಡು ಮಕ್ಕಳಿಂದ ಹೋಗಬೇಡಿ, ಹೆಣ್ಮಕ್ಳಿಂದ ಹೋಗಬೇಡಿ, ಪಬ್ಬು ಬಾರ್ಗೆ ಹೋಗಬೇಡಿ. ದೇವರಿಗೆ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯೇಸು ಪೂಜೆ ಮಾಡಿ, ವಿಷ್ಣು ಪೂಜೆ ಮಾಡಿ, ಒಳ್ಳೆಯದಾಗಲಿ.